ಸಾಕಷ್ಟು ವರ್ಷಗಳ ಹಿಂದೆ ನಾನು ಕೂಡ ನಿಮ್ ತರನೇ ಕೆಲವೊಂದು ತರಗತಿಗಳಿಗೆ ಅಟೆಂಡ್ ಮಾಡ್ತಾ ಇದ್ದಾಗ ಅದರ ಒಂದು ಸೊಬಗನ್ನ ನೋಡಿ ನಾನು ಮಾರು ಹೋದೆ. ಎಷ್ಟೋ ಜನ ಕಾಯಿಲೆಗಳು ಬಂದಿರೋರು ಆ ಪೆಂಡೆಲಮ್ ಉಪಯೋಗಿಸ್ಕೊಂಡು ಕಾಯಿಲೆಗಳನ್ನ ಗುಣಪಡಿಸ್ಕೊಂಡಿದ್ದನ್ನ ನೋಡಿದ್ದೀನಿ. ಹಾಗೇನೆ ಕೆಲವೊಂದು ಮಿರಾಕಲ್ಗಳು, ಕಳೆದ ವಸ್ತುಗಳನ್ನ ಹುಡುಕೋದನ್ನ ನೋಡಿದ್ದೀನಿ. ಅವಾಗ ಆಶ್ಚರ್ಯ ಆಯ್ತು, ನಿಜ ಇದು ಒಂದು ಪೆಂಡೆಲಮ್, ಇದಕ್ಕೆ ಏನೊಂದು ಗೂಗಲ್ ಅಲ್ಲ, ಇದೊಂದು ಅತೀಂದ್ರಿಯ ವಿದ್ಯೆ. ಅಂದ್ರೆ ಈ ವಿದ್ಯೆ ಉಪಯೋಗಿಸ್ಕೊಂಡು ಇವೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ನನಗೆ ಪ್ರಶ್ನೆ ಬಂದಾಗ ಆಳಕ್ಕೆ ಇಳಿದಾಗ ಅದರದ್ದು ಅನುಕೂಲಗಳು, ಆಮೇಲೆ ಬೇರೆ ಬೇರೆ ಚಿಕಿತ್ಸೆಗಳ ಜೊತೆ ಇದನ್ನ ಫ್ಯೂಷನ್ ಕೂಡ ಮಾಡಬಹುದು ಅಂತ ನನಗೆ ಗೊತ್ತಾಗ್ತಾ ಬಂತು. ಇದ್ರಲ್ಲಿ ಏನಪ್ಪಾ ಅಂತಂದ್ರೆ, ಸಾಮಾನ್ಯವಾಗಿ ಕಂಪ್ಯೂಟರ್ ನಿಮ್ಗೆಲ್ಲ ಗೊತ್ತಿದೆ. ಕಂಪ್ಯೂಟರ್ ಏನ್ ಮಾಡುತ್ತದು, ಎಸ್ ಆರ್ ನೋ ಅಥವಾ 0, 1 ಈ ನಂಬರ್ಗಳನ್ನ ಕೋಡಿಫಿಕೇಶನ್ ಮಾಡಿ ಕಂಪ್ಯೂಟರ್ ಕಂಡುಹಿಡಿದ್ದಾರೆ. ಹಾಗೆ ಈ ಪೆಂಡೆಲಮ್ ಅಸ್ತ್ರವನ್ನ ನಾವು ಸರಿಯಾಗಿ ಬಳಸಿ ಉಪಯೋಗಿಸಿದಾಗ ನಮಗೆ ಬೇಕಾಗಿರುವಂತಹ ಪ್ರಶ್ನೆಗಳಿಗೆ ಉತ್ತರಗಳು ಸಿಗ್ತಾ ಹೋಗುತ್ತೆ. ಅದ್ ಹೇಗೆ ಕೊಡುತ್ತೆ, ಅದೇನು ಮೈಕ್ ಇರುತ್ತೆ, ಅದಕ್ಕೆ ಮೈಕ್ ಅಲ್ಲ, ಅದು ಎಸ್ ಆರ್ ನೋ ಅಷ್ಟೇ, ಹೌದು ಅಥವಾ ಇಲ್ಲ, ಈ ತರ. ಹಾಗಾಗಿ ಪೆಂಡೆಲಮ್ ಅಂದ್ರೆ ಏನು, ಅದು ನಮ್ಗೆ ಅವಶ್ಯಕತೆ ಇದೆಯಾ ಜೀವನದಲ್ಲಿ, ಅದನ್ನ ಉಪಯೋಗಿಸ್ಕೊಂಡ್ರೆ ಏನೇನು ಲಾಭ ನಮ್ಗಾಗತ್ತೆ, ಅದನ್ನ ಹೇಗೆ ಉಪಯೋಗಿಸ್ಕೋಬೇಕು, ಅದಕ್ಕೆ ಏನಾದ್ರು ಒಂದು ಶಾಸ್ತ್ರ ಇದೆಯಾ, ಎಲ್ಲವನ್ನು ಕೂಡ ಈ 3 ದಿವಸದ ಒಂದು ತರಗತಿಯಲ್ಲಿ ನಾನು ನಿಮ್ ಜೊತೆ ಹಂಚ್ಕೊಳಕ್ ಇಷ್ಟಪಡ್ತೀನಿ. ಸಾಮಾನ್ಯವಾಗಿ ಕೆಲವರು ಕೇಳ್ತಾರೆ, ನಂಗೆ ಇವೆಲ್ಲ ಬೇಡಪ್ಪ, ಅದ್ರ ಉಪಯೋಗ ಮಾತ್ರ ನೇರವಾಗಿ ಹೇಳಿ ಅಂತ. ನೋಡಿ, ಪ್ರತಿ ದಿವಸ ನೀವು ಎಲ್ಲರೂ ಕೇಳೋದೇನಪ್ಪಾ ಅಂತಂದ್ರೆ, ಚಕ್ರ ಸ್ಕ್ಯಾನಿಂಗ್ ಮಾಡೋದು ಹೇಗೆ. ನಮ್ಮ ದೇಹದಲ್ಲಿ ಯೋಗ ಗೊತ್ತಿರೋರಿಗೆಲ್ಲ ಗೊತ್ತಿದೆ, 11 ಚಕ್ರಗಳಿರುತ್ತವೆ. ಅದನ್ನ ಯಾವ ರೀತಿ ಸ್ಕ್ಯಾನ್ ಮಾಡೋದು, ಎನರ್ಜಿ ಕ್ಲಿಯರಿಂಗ್ ಮಾಡೋದು ಹೇಗೆ, ಆಮೇಲೆ ಯಾವ್ದಾದ್ರು ಒಂದು ವಾಸ್ತು ದೋಷ ಇರುತ್ತೆ ಮನೆಯಲ್ಲಿ, ಅದಿದೆಯಾ, ತೊಂದರೆ ಇದೆಯಾ ಅಂತ ಪತ್ತೆ ಮಾಡೋದು ಹೇಗೆ ಮಾಡಿ ಅದನ್ನ ಪರಿಹಾರ ಕೂಡ ಅದರಲ್ಲೇ ಮಾಡ್ಕೋಬಹುದು, ಅದು ಕೂಡ ಗೊತ್ತಾಗ್ತಾ ಇರುತ್ತೆ. ಹಾಗಾಗಿ ನಾನು ಪೆಂಡೆಲಮ್ ಒಂದು ಮಾಯಾದೀಪ ಅಂತ ಹೆಸರಿಟ್ಟಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಲ್ವಾ. ಮಾಯಾದೀಪ ಯಾರು ಗೊತ್ತಿಲ್ಲ ಹೇಳಿ, ಅಲ್ಲಾವುದ್ದೀನನ ದೀಪ. ಅದನ್ನ ದೀಪವನ್ನ ಉಜ್ಜಿದಾಗ ಒಬ್ಬ ಜೀನಿ ಪ್ರತ್ಯಕ್ಷ ಆಗ್ತಾನೆ. ಆ ಜೀನಿ ಪ್ರತ್ಯಕ್ಷ ಆಗ್ಬಿಟ್ಟು ಜೀ ಹುಜೂರ್ ಅಂತ ಕೇಳ್ತಾನೆ, ನಿಮ್ಗೆ ಏನು ಬೇಕು ನಾನು ನಿಮ್ಗೆ ಕೊಡ್ತೀನಿ ಅಂತ ಅಂದ್ಬಿಟ್ಟು. ಅದೇ ರೀತಿಯಲ್ಲಿ ಈ ಪೆಂಡೆಲಮ್ ನಮ್ಗೆ ಜೀನಿ ಇದ್ದಂಗೆ. ಆ ಒಂದು ಅಲ್ಲಾವುದ್ದೀನನ ದೀಪದ ತರನೇ ಈ ಒಂದು ಮಾಯಾದೀಪ ನಮ್ಮ ಈ ಪೆಂಡೆಲಮ್ ಅನ್ನ ಸರಿಯಾಗಿ ಬಳಸಿ ಉಪಯೋಗಿಸಿದಾಗ ನೀವು ಎಲ್ಲ ರೀತಿಯ ಪ್ರಶ್ನೆಗಳಿಗೂ ಕೂಡ ನೀವು ಉತ್ತರವನ್ನು ಕಂಡ್ಕೋಬಹುದು ಸ್ನೇಹಿತರೆ.